ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ. IPL ರೌಂಡ್ ಅಪ್ ನಲ್ಲಿ ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ RCB ಸೋತಿದ್ದು ಕೋಟಿ ಕೋಟಿ ಫ್ಯಾನ್ಸ್ ಹೃದಯ ಚೂರಾಗಿದ್ದು ಮಾತ್ರವಲ್ಲ, ಸ್ವತಃ ಟೀಮ್ ಕೂಡ ಇಡೀ ರಾತ್ರಿ ನೋವಲ್ಲಿ ಮುಳುಗಿತ್ತು. ಸೋಲಿನ ನಂತರ RCB ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕಂಡು ಬಂದ ದೃಶ್ಯ ಪ್ರತಿಯೊಬ್ಬ RCB ಅಭಿಮಾನಿಗಳ ಕಣ್ಣಂಚಲಿ ನೀರು ಬರಿಸಿದೆ. RCB ಫ್ರಾಂಚೈಸಿ ತನ್ನ ಎಕ್ಸ್ ಖಾತೆಯಲ್ಲಿ ಭಾವನಾತ್ಮಕ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಈ ವಿಡಿಯೋದಲ್ಲಿ ಪಂದ್ಯ ಮುಗಿದ ಬಳಿಕ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿದ ಆಟಗಾರರ ಮನಸ್ಥಿತಿ ಹೇಗಿತ್ತು ಎಂಬುದನ್ನು ತೋರಿಸಿದೆ. ಎಲ್ಲ ಆಟಗಾರರು ಬಹಳ ದುಃಖ ಮತ್ತು ನೋವಿನಲ್ಲಿರುವುದನ್ನು ಕಾಣಬಹುದಾಗಿದೆ. ಸುಮಾರು 3.5 ನಿಮಿಷಗಳ ಈ ವಿಡಿಯೋ ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ RCB ಗೆದ್ದು ಬೀಗಿತ್ತು. ಈ ಗೆಲುವಿನ ಸಂಭ್ರಮವನ್ನು RCB ಆಟಗಾರರು ಇಡೀ ರಾತ್ರಿ ಪಾರ್ಟಿ ಮಾಡೋ ಮೂಲಕ ಸೆಲೆಬ್ರೇಷನ್ ಮಾಡಿದ್ರು. ಯಶ್ ದಯಾಳ್ ಅವರ ತಂದೆ ಚೆನ್ನೈ ವಿರುದ್ಧದ ಈ ದೊಡ್ಡ ಗೆಲುವಿನ ನಂತರ ಇಡೀ ತಂಡ ಬೆಳಗಿನ ಜಾವ 5 ಗಂಟೆವರೆಗೂ ಪಾರ್ಟಿ ಮಾಡಿದೆ ಎಂಬ ಸತ್ಯವನ್ನ ಬಹಿರಂಗಪಡಿಸಿದ್ದಾರೆ. ಚೆನ್ನೈ ತಂಡವನ್ನ ಸೋಲಿಸಿದ RCB ತಂಡ ಗೆಲುವಿನ ಸಂಭ್ರಮದಲ್ಲಿ ಮುಳುಗಿತ್ತು. ಇಡೀ ರಾತ್ರಿ ನಿದ್ದೆ ಮಾಡದೆ ಬೆಳಗಿನ ಜಾವ 5 ಗಂಟೆವರೆಗೂ ಪಾರ್ಟಿ ಮಾಡಿದ್ರು. RCB ಪ್ಲೇಯರ್ಸ್ ತುಂಬಾ ಸಂತೋಷ ಪಟ್ಟರು ಎಂದು RCB ವೇಗದ ಬೌಲರ್ ಯಶ್ ದಯಾಳ್ ಅವರ ತಂದೆ ಚಂದ್ರಪಾಲ್ ದಯಾಳ್ ತಿಳಿಸಿದ್ದಾರೆ. ಎಲಿಮಿನೇಟರ್ ಪಂದ್ಯ ಸೋಲುವ ಮೂಲಕ ನೋವಿನ ವಿದಾಯ ಹೇಳಿದ್ರು RCB ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್. ನಿವೃತ್ತಿ ಬೆನ್ನಲ್ಲೇ ಕಾರ್ತಿಕ್ ಮುಂದೆ ಏನ್ ಮಾಡ್ತಾರೆ ಎಂಬ ಪ್ರಶ್ನೆ ಶುರುವಾಗಿದೆ. ಎಲಿಮಿನೇಟರ್ ಪಂದ್ಯ ಮುಗಿದ ಬಳಿಕ ದಿನೇಶ್ ಕಾರ್ತಿಕ್ ರನ್ನ RCB ಮುಖ್ಯ ಕೋಚ್ ಆಂಡಿ ಫ್ಲವರ್ ಹೊಗಳಿದ್ರು. ಕಾರ್ತಿಕ್ IPL 2024ರ ಆರಂಭಕ್ಕೂ ಮುನ್ನ ಹೆಚ್ಚು ಕ್ರಿಕೆಟ್ ಆಡಿರಲಿಲ್ಲ. ಹೀಗಿದ್ದು ಅವರು ಈ ಋತುವಿನಲ್ಲಿ ತಂಡಕ್ಕಾಗಿ ಉತ್ತಮ ಆಟವನ್ನಾಡಿದ್ದಾರೆ. ನೀವು ಭವಿಷ್ಯದಲ್ಲಿ ತರಬೇತುದಾರರಾಗಿ ಕೆಲಸ ಮಾಡಬಹುದು ಎಂದು ಸಲಹೆ ನೀಡಿದ್ದಾರೆ. ಈ ಬೆನ್ನಲ್ಲೇ ದಿನೇಶ್ ಕಾರ್ತಿಕ್ RCB ತಂಡಕ್ಕೆ ಕೋಚ್ ಆಗಿ ಬರ್ತಾರಾ ಎಂಬ ಪ್ರಶ್ನೆ ಶುರುವಾಗಿದೆ. RCBಗೂ ಎಬಿಡಿಗೂ ಬಿಡಿಸಲಾರದ ನಂಟು. RCB ಈ ಬಾರಿ ಕಪ್ ಗೆಲ್ಲುವ ಭರವಸೆಯಲ್ಲಿ ವೀಕ್ಷಕ ವಿವರಣೆಗಾರನಾಗಿ ಕಾಣಿಸಿಕೊಂಡಿದ್ದ ತಂಡದ ಮಾಜಿ ಅನುಭವಿ ಬ್ಯಾಟ್ಸ್ಮನ್ AB ಡಿವಿಲಿಯರ್ಸ್ ರಾಜಸ್ಥಾನ ವಿರುದ್ಧ RCB ಸೋಲ್ತಾ ಇದ್ದಂತೆ ತಮ್ಮ ಹತಾಶೆಯನ್ನ ಹೊರಹಾಕಿದ್ದಾರೆ. ಇದಲ್ಲದೆ ಪಂದ್ಯದುದ್ದಕ್ಕೂ RCB ಗೆಲುವಿಗೆ ಪ್ರಾರ್ಥಿಸಿದ್ದ ಡಿವಿಲಿಯರ್ಸ್ ಕಣ್ಣಂಚಲಿ ನೀರು ಕಂಡು ಬಂತು. ಪಂದ್ಯದಲ್ಲಿ RCB ಸೋತ ಬಳಿಕ ಕಾಮೆಂಟ್ರಿ ಮಾಡ್ತಾ ಇದ್ದ AB ಡಿವಿಲಿಯರ್ಸ್ ತಮ್ಮ ಮುಖವನ್ನ ಸಂಪೂರ್ಣವಾಗಿ ಮುಚ್ಚಿಕೊಂಡ್ರು. ಬಳಿಕ ಮೇಜಿನ ಮೇಲೆ ಮಲಗಿ ನೋವು ಹೊರಹಾಕಿದ್ರು. ಈ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಚೆನ್ನೈನಲ್ಲಿ ಎದುರಿಸಲಿದೆ. ಚಿದಂಬರಂ ಸ್ಟೇಡಿಯಂನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಇದುವರೆಗೆ 10 ಪಂದ್ಯಗಳನ್ನು ಆಡಿದ್ದು 1 ಪಂದ್ಯ ಗೆದ್ದಿದ್ದು 8ರಲ್ಲಿ ಸೋಲು ಕಂಡಿದೆ. ಸೂಪರ್ ಓವರ್ನಲ್ಲಿ ಹೈದರಾಬಾದ್ 1 ಪಂದ್ಯವನ್ನ ಸೋತಿದೆ. ಈ ಮೈದಾನದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ಯಾವುದೇ ಪಂದ್ಯವನ್ನ ಗೆದ್ದಿಲ್ಲ. ಅಲ್ಲದೆ ಚೇಸಿಂಗ್ ವೇಳೆ ತಂಡಕ್ಕೆ 1 ಗೆಲುವು ಲಭಿಸಿದೆ. ಚಪಾಕ್ ಸ್ಟೇಡಿಯಂನಲ್ಲಿ ರಾಜಸ್ಥಾನ ರಾಯಲ್ಸ್ ಇದುವರೆಗೆ 9 ಪಂದ್ಯಗಳನ್ನು ಆಡಿದೆ. ಈ ಅವಧಿಯಲ್ಲಿ ತಂಡ 2 ಪಂದ್ಯಗಳನ್ನು ಗೆದ್ದಿದ್ದು 7ರಲ್ಲಿ ಸೋಲು ಕಂಡಿದೆ. ಈ ಮೈದಾನದಲ್ಲಿ ಮೊದಲು ಬ್ಯಾಟ್ ಮಾಡಿದ ವೇಳೆ ರಾಜಸ್ಥಾನ ರಾಯಲ್ಸ್ 2 ಪಂದ್ಯಗಳನ್ನು ಗೆದ್ದಿದೆ. ಇನ್ನು ಚೇಸಿಂಗ್ ಮಾಡುವಾಗ RR ಯಾವುದೇ ಗೆಲುವನ್ನ ಕಂಡಿಲ್ಲ. ಹೈದರಾಬಾದ್ ಮತ್ತು ರಾಜಸ್ಥಾನ ನಡುವಿನ ಕ್ವಾಲಿಫೈಯರ್ ಸೆಕೆಂಡ್ ಪಂದ್ಯ ಚೆನ್ನೈನಲ್ಲಿ ನಡೆಯಲಿದ್ದು, ಶುಕ್ರವಾರ ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕ್ವಾಲಿಫೈಯರ್ 2 ಪಂದ್ಯದ ವೇಳೆ ಮಳೆಯಾಗುವ ಸಾಧ್ಯತೆ ಕಡಿಮೆ ಇದ್ರೂ ಈ ಪಂದ್ಯಕ್ಕೆ ಮೀಸಲು ದಿನವನ್ನ ಕಾಯ್ದಿರಿಸಿರುವ ಕಾರಣ ಪಂದ್ಯದಲ್ಲಿ ಮಳೆಯಾದ್ರೂ ಆತಂಕ ಪಡುವ ಅಗತ್ಯ ಇರೋದಿಲ್ಲ. ಶುಕ್ರವಾರ ಪಂದ್ಯ ನಡೆಯಲು ಸಾಧ್ಯವಾಗದೇ ಇದ್ರೆ ಶನಿವಾರ ಪಂದ್ಯ ನಡೆಯಲಿದೆ. 2 ದಿನಗಳಲ್ಲಿ ಯಾವುದೇ ಪಂದ್ಯ ನಡೆಯದಿದ್ದರೆ ಮಾತ್ರ ಸನ್ ರೈಸರ್ಸ್ ಅಂಕಪಟ್ಟಿಯಲ್ಲಿ ರಾಜಸ್ಥಾನಕ್ಕಿಂತ 1 ಸ್ಥಾನ ಮುಂದಿರೋದ್ರಿಂದ ಹೈದರಾಬಾದ್ ತಂಡ ನೇರವಾಗಿ ಫೈನಲ್ಗೆ ಅರ್ಹತೆ ಪಡೆಯಲಿದೆ. CSK CEO ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ಧೋನಿ ಬಗ್ಗೆ ಮಾತನಾಡಿರುವ ಚೆನ್ನೈ ಸೂಪರ್ ಕಿಂಗ್ಸ್ CEO ಕಾಶಿ ವಿಶ್ವನಾಥನ್ ಧೋನಿ ಮುಂದಿನ ವರ್ಷವೂ CSKಗೆ ಲಭ್ಯರಿದ್ದಾರೆ ಎಂಬ ಭರವಸೆಯ ಮಾತನಾಡಿದ್ದಾರೆ. ಧೋನಿ ನಿರ್ಧಾರಕ್ಕಾಗಿ ತಂಡ ಕಾಯ್ತಾ ಇದೆ. ಫ್ರಾಂಚೈಸಿಯು ತನ್ನ ಮಾಜಿ ನಾಯಕನ ನಿರ್ಧಾರಗಳಲ್ಲಿ ಎಂದಿಗೂ ಹಸ್ತಕ್ಷೇಪ ಮಾಡೋದಿಲ್ಲ. ಅಭಿಮಾನಿಗಳಂತೆ ಫ್ರಾಂಚೈಸಿ ಕೂಡ ಧೋನಿ ಮತ್ತೊಂದು ಸೀಸನ್ನಲ್ಲೂ ಆಡಬೇಕು ಎಂದು ಬಯಸ್ತಾ ಇದೆ ಅನ್ನೋದು ಇವರ ಮಾತಲ್ಲೇ ಗೊತ್ತಾಗ್ತಿದೆ. ಟೀಮ್ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಗೆ ಈ ವರ್ಷ ಬ್ಯಾಡ್ ಟೈಮೇ ಜಾಸ್ತಿ ಆಗ್ತಿದೆ. IPLನಲ್ಲಿ ಸೋಲಿನ ಶಾಕ್ನಿಂದ ಹೊರಬರುವ ಮೊದಲೇ ಪತ್ನಿ ನತಾಶಾ ಕೂಡ ಶಾಕ್ ಕೊಟ್ಟಿದ್ದಾರೆ. ಮದುವೆಗೆ ಮುನ್ನವೇ ತಂದೆಯಾದ ಹಾರ್ದಿಕ್ ಪಾಂಡ್ಯ 2020ರ ಮೇನಲ್ಲಿ ಸರ್ಬಿಯಾ ಮೂಲದ ನಟಿ ನತಾಶಾ ಅವರನ್ನ ಮದುವೆಯಾಗಿದ್ರು. ಇದಾದ ಬಳಿಕ ಅದೇ ವರ್ಷದ ಜುಲೈನಲ್ಲಿ ಅಗಸ್ತ್ಯ ಎನ್ನುವ ಗಂಡು ಮಗುವನ್ನ ಸ್ವಾಗತಿಸಿದ್ರು. ಇದೀಗ ಹಾರ್ದಿಕ್ ಪಾಂಡ್ಯರನ್ನ ಪತ್ನಿ ನತಾಶಾ ಕೂಡ ತೊರೆದಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಮಾರ್ಚ್ 4ರಂದು ನತಾಶಾ ಸ್ಟಾಂಕೋವಿಚ್ ಅವರ ಹುಟ್ಟುಹಬ್ಬವಿತ್ತು. ಆದರೆ ಪತ್ನಿ ಬರ್ತ್ಡೇಗೆ ಪಾಂಡ್ಯ ಶುಭ ಕೋರಿರಲಿಲ್ಲ. ಅದೇ ರೀತಿ ಪಾಂಡ್ಯ ತಮ್ಮ ಮಗನ ಜೊತೆ ನತಾಶಾ ಇರುವ ಫೋಟೋಗಳನ್ನ ಬಿಟ್ಟು ಉಳಿದೆಲ್ಲ ನತಾಶಾ ಅವರ ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾದಿಂದ ಡಿಲೀಟ್ ಮಾಡಿದ್ದಾರೆ ಪಾಂಡ್ಯ. ಟೀಮ್ ಇಂಡಿಯಾದ ನೂತನ ಕೋಚ್ ಆಯ್ಕೆ ವಿಚಾರದಲ್ಲಿ ಕುತೂಹಲ ಮುಂದುವರಿದಿದೆ. ಕೋಚ್ ಸ್ಥಾನದ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರ ರಿಕಿ ಪಾಂಟಿಂಗ್, ಜಸ್ಟಿನ್ ಲ್ಯಾಂಗರ್ ಹಾಗೂ ಜಿಂಬಾಬ್ವೆಯ ಆಂಡಿ ಫ್ಲವರ್ ಆಫರ್ ಅನ್ನು ತಿರಸ್ಕರಿಸಿದ್ದು, ಸೂಕ್ತ ಕೋಚ್ಗಾಗಿ BCCI ಹುಡುಕಾಟ ಮುಂದುವರಿಸಿದೆ. ಈ ಬಗ್ಗೆ ಮಾತನಾಡಿರುವ ಪಾಂಟಿಂಗ್, ಭಾರತದ ಕೋಚ್ ಹುದ್ದೆ ಅಲಂಕರಿಸುವಂತೆ ಆಫರ್ ಬಂದಿದ್ದು ನಿಜ. ಆದರೆ ಕೋಚ್ ಹುದ್ದೆಗೆ ಆಸಕ್ತಿ ತೋರಿಲ್ಲ. IPL ವೇಳೆ ನೇರವಾಗಿ ನನ್ನನ್ನು ಸಂಪರ್ಕಿಸಲಾಗಿತ್ತು. ರಾಷ್ಟ್ರೀಯ ತಂಡಕ್ಕೆ ಕೋಚ್ ಆಗುವುದು ನನಗೆ ಇಷ್ಟ ಇಲ್ಲ. ಆದರೆ ಭಾರತಕ್ಕೆ ಕೋಚ್ ಆದ್ರೆ 10ರಿಂದ 11 ತಿಂಗಳು ತಂಡದ ಜೊತೆಗಿರ್ಬೇಕಾಗುತ್ತೆ.
ಇದು ನನ್ನ ಜೀವನ ಕ್ರಮಕ್ಕೆ ಸೂಕ್ತವಲ್ಲ. ಅಲ್ಲದೆ IPL ಕೋಚ್ ಸ್ಥಾನವನ್ನು ತ್ಯಜಿಸಬೇಕಾಗುತ್ತದೆ. ಹೀಗಾಗಿ ಆಸಕ್ತಿ ತೋರಿಲ್ಲ ಎಂದಿದ್ದಾರೆ. T20 ವಿಶ್ವಕಪ್ಗೆ ಯುವರಾಜ್ ಸಿಂಗ್ ಟೀಂ ಇಂಡಿಯಾ ತನ್ನ ಆಡುವ 11ರ ಬಳಗದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅನ್ನ ಹೆಸರಿಸಿದ್ದಾರೆ. ಮುಂಬರುವ T20 ವಿಶ್ವಕಪ್ನಲ್ಲಿ ಆಡುವ 11ರ ಬಳಗದಲ್ಲಿ ಸಂಜು ಸ್ಯಾಮ್ಸನ್ ಬದಲಿಗೆ ರಿಷಬ್ ಪಂತ್ ಅವರನ್ನೇ ಆಡಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ನಾನು ರಿಷಬ್ ಪಂತ್ ಅವರನ್ನೇ ಆಯ್ಕೆ ಮಾಡಿಕೊಳ್ತೇನೆ, ಯಾಕಂದ್ರೆ ಆತ ಎಡಗೈ ಬ್ಯಾಟರ್. ಸಂಜು ಸ್ಯಾಮ್ಸನ್ ಕೂಡ ಉತ್ತಮ ಆಟಗಾರ. ಆದ್ರೆ ತಂಡದ ಸಂಯೋಜನೆಗೆ ರಿಷಬ್ ಪಂತ್ ಆಯ್ಕೆಯೇ ಸರಿಯಾದ ನಿರ್ಧಾರ ಎಂದು ಸಂದರ್ಶನ ಒಂದರಲ್ಲಿ ಮಾಜಿ ಕ್ರಿಕೆಟ್ ಪ್ಲೇಯರ್ ಯುವರಾಜ್ ಸಿಂಗ್ ಹೇಳಿದ್ದಾರೆ. ಇವಿಷ್ಟು ಇವತ್ತಿನ IPL ರೌಂಡಪ್ ಸುದ್ದಿಗಳು. ನಮಸ್ಕಾರ.